ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರದ ಪೂಜೆ ಈ ರೀತಿ ಮಾಡಿದ್ದೀನಿ ನೋಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್. ಓಕೆ, ಇವತ್ತು ನಾನು ಪ್ರಸಾದಕ್ಕೆ ಒಂದು ಸೀಬೆಹಣ್ಣು ಮತ್ತು ಬಾಳೆಹಣ್ಣನ್ನು ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಗುರುವಾರ 8ನೇ ವಾರದ ವ್ರತ ಇದು. ಈ ದಿನ ನಾನು ತುಂಬ ಜಾಸ್ತಿ ತುಳಸಿ ಹಾಕಿದ್ದೀನಿ. ಯಾಕೆಂದರೆ ತುಳಸಿ ನಾನು ಬರಬೇಕಾದ್ರೆ ನೆನೆ ದಿನ ಇದಿತ್ತಲ್ವ ಗುರುಪೂರ್ಣಿಮೆ, ಹಾಗೆ ಭತ್ತ ಸಿಟಿಲೇ ಸ್ವಲ್ಪ ತುಳಸಿ ತಗೊಬಂದಿದೆ, ಅದನ್ನು ಹೆಚ್ಚಾಗಿ ಹಾಕಿದ್ದೀನಿ ನೋಡಿ. ಇದು ದೊಡ್ಡದು ಪ್ಲಾಸ್ಟಿಕ್ ಡಬ್ಬಿ ಐತಲ್ಲ, ಇದು ಬಂದ್ಬಿಟ್ಟು ಮಂತ್ರಾಕ್ಷತೆ. ಅದ್ರ ಪಕ್ಕ ಇರೋದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಗಂಧ. ಅದ್ರ ಪಕ್ಕ ಇರೋದು ಇದು ಆಂಜನೇಯ ಸ್ವಾಮಿಯಿಂದ ಇದು ಕೇಸರಿ ಅದು ಆಂಜನೇಯ ಸ್ವಾಮಿ ದೇವಸ್ಥಾನದ ಕೇಸರಿ. ಹಾಗೆ ನಾನು ಪಕ್ಕದಲ್ಲಿ ಒಂದು ಗೋಲ್ಕ ಇಟ್ಟಿದ್ದೀನಿ. ಅದಕ್ಕೆ ನಾನು ಗುರುವಾರ ಪೂಜೆ ಮಾಡಿದಾಗ ನನ್ನಲ್ಲಿ ಎಷ್ಟಿರುತ್ತೋ ಅಷ್ಟು ಹಾಕ್ತೀನಿ. ಅಂದರೆ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಈ ಥರ ಎಷ್ಟಿರುತ್ತೋ ಅಷ್ಟು ಹಾಕ್ತೀನಿ. ಇವತ್ತಿನ ಗುರುವಾರದ 8ನೇ ವಾರದ ವ್ರತ ಈ ರೀತಿ ಮಾಡಿದ್ದೀನಿ. ಹಾಗೆ 9 ತುಪ್ಪದ ದೀಪ ಹಚ್ಚಿದೆ. ನಾನು ರಾಯರ ನಾಮಲೇಖನ ಎಲ್ಲ ಬರೆಯೋಷ್ಟರಲ್ಲಿ ಎಲ್ಲ ದೀಪ ಎಲ್ಲ ಹುರಿದಿತ್ತು. ಹಾಗಾಗಿ ಆಮೇಲೆ ರಾಯರ ನಾಮಲೇಖನ ಎಲ್ಲ ಬರೆದು ಆಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಓಕೆ ಫ್ರೆಂಡ್ಸ್, ಈ ಥರ ಇವತ್ತಿನ ಗುರುವಾರದ ವ್ರತ ಈ ಥರ ಮಾಡಿದ್ದೀನಿ. ಹಾಗೆ ಮಂತ್ರಾಲಯಕ್ಕೆ ಹೋಗಿದ್ದಾಗ ಇದು ಮಂತ್ರಾಕ್ಷತೆ ಈಸ್ಕೊಂಬಂದೆ. ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಮಂತ್ರಾಕ್ಷತೆನ ಅವರು ಕೊಟ್ಟರು ಅಂತ ಹೇಳಿದೆ. ಅದು ಫುಲ್ ಡೀಟೇಲಾಗಿ ಇವತ್ತು ಹೇಳ್ತೀನಿ. ನಾನು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಮನೇಲೇ ಪೂಜೆ ಮಾಡುವಾಗಲೇ ರಾಯರನ್ನ ನಾನು ಬೇಡ್ಕೊಂಡಿರ್ತೀನಿ. ಏನಪ್ಪ ಅಂದರೆ, ನನಗೆ ಹತ್ರದಿಂದ ನಿಮ್ಮ ದರ್ಶನ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲೇ ಬೇಡ್ಕೊಂಡು ಹೋಗ್ತೀನಿ. ಟ್ರೈನಲ್ಲಿ ಹೋಗಬೇಕಾದ್ರೂ ಅಷ್ಟೇ ಸುಮಾರು ಒಂದು 5-6 ಸಲನಾದರೂ ನಾನು ಆ ಥರ ನನ್ನ ಮನಸ್ಸಲ್ಲೇ ನಾನು ಅನ್ಕೋತೀನಿ, ನನಗೆ ಹತ್ರದಿಂದನೇ ನಂಗೆ ದರ್ಶನ ಆಗಬೇಕು ಅಂತ. ಅದೇ ರೀತಿ ನಾನು ಈ ಸಲನೂ ಹೋದಾಗ ಈ ಕಡೆಗೆ ಬಿಡ್ತಾಯಿದ್ರು. ಈ ಕಡೆಗೆ ಬಿಡ್ತಾ ಇದ್ದವ್ರು ಏನು ಮಾಡಿದ್ರು, ನನ್ನಿಂದ ಮುಂದೆ ಒಂದು 4 ಜನ ಇದ್ದರು. ಆವಾಗ ಅವ್ರು ಹೇಳಿದ್ರು, ಆವಾಗ ಈ ಕಡೆ ಗೇಟ್ ತೆಗೆದ್ಬಿಟ್ರು. ಈ ಕಡೆಗೆ ಅದೇ ಆಂಜನೇಯನ ಸ್ವಾಮಿ ಇದ್ದಾರಲ್ಲ, ಆ ಕಡೆಗೆ ಒಂದು ಗೇಟ್ ಐತೆ, ನೀವು ನೋಡಿರ್ಬೋದು ಹೋಗಿರೋರಾದರೆ. ಅದನ್ನು ಗೇಟ್ ತೆಗೆದ್ಬಿಟ್ಟು ಹೋಗಿ ಈ ಕಡೆಯಿಂದ ಹೋಗಿ ಅಂತ ಬಿಟ್ಬಿಟ್ಟು ಅದೃಷ್ಟ ಇದ್ದವ್ರು ಮಾತ್ರ ನಿಮ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ತುಂಬ ಖುಷಿ ಆಗ್ಬಿಡ್ತು. ಹೋಯ್ತಾ ಲೈನಲ್ಲಿಯೇ ಅಪ್ಪ ಎಲ್ಲರೂ ಈ ಕಡೆನೇ ಬಿಡ್ತಾವ್ರೆ, ನನ್ನನ್ನು ಮುಂದೆ ಬಿಡ್ತಾರಾ ಇಲ್ವಾ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಇನ್ನೂ ನನ್ನ ಮುಂದೆಗಡೆ ಇನ್ನೂ 4 ಜನ ಇದ್ದಂಗೆ ಆ ಕಡೆ ಮುಂದೆಗಡೆಯಿಂದ ಹೋಗೋ ಥರ ಬಿಟ್ಟರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ನಿಜವಾಗ್ಲೂ ಅಳು ಬಂತು. ರಾಯರಿದ್ದಾರೆ. ಓಕೆ, ಹಾಗೆ ರಾಯರ ದರ್ಶನ ಮಾಡಿಕೊಂಡು ಈ ಅಕ್ಷತೆ ಇಸ್ಕೊಳ್ಳೋಕೆ ಬಂದೆ. ಅಕ್ಷತೆ ಇಸ್ಕೋಬೇಕಾದ್ರೆ ಆವಾಗ ಅವ್ರನ್ನ ಕೇಳಿದೆ, ನೋಡಿ ನಮಗೆ ನಮ್ಮ ಮನೆ ಹತ್ರ ಜಾಸ್ತಿ ಈ ಥರ ಮಾಟ್ಲ ಕೂಟ್ಲ ಈ ಥರ ಎಲ್ಲ ಮಾಡ್ತಾರೆ. ನಾನು ಈ ಅಕ್ಷತೆನ ತಗೊಂಡೋಗ್ಬಿಟ್ಟು ನಮ್ಮ ಜಾಗ ಎಲ್ಲಿವರೆಗೂ ಆಯಿತೋ ಅಲ್ಲಿವರೆಗೂ ನಾನು ಈ ಅಕ್ಷತೆನ ಎರ್ಚಲಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅಕ್ಷತೆ ಎರ್ಚೋದಲ್ಲ ಕಣಮ್ಮ, ಎರ್ಚಿದ್ರೆ ಮಾತ್ರ ಇದ್ರ ಪವರ್ ಇರುತ್ತೆ ಅಂತಲ್ಲ, ನೀವು ಮನೇಲೇ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ, ಅದು ಮನೇಲಿದ್ರೇ ಅದ್ರ ಶಕ್ತಿ ಫುಲ್ ಮನೆ ತುಂಬ ಇರುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದೆ. ಓಕೆ, ಇವಾಗ ನಾನು ಇಲ್ಲಿ ನಮ್ಮದು ಅಲವೀರ ಐತೆ ನೋಡಿ, ತೋರಿಸ್ತೀನಿ ರೀ. ಅಲವೀರ ಐತೆ, ಅಲವೀರದಲ್ಲಿ ಹೂ ಬಿಟ್ಟೈತೆ. ಈ ಅಲವೀರದಲ್ಲಿ ಹೂ ಬಿಟ್ಟರೆ ಒಳ್ಳೆಯದಾ ಕೆಟ್ಟದ್ದಾ ನನಗೆ ಗೊತ್ತಿಲ್ಲ, ಆದರೆ ಏನು ಅಂತ ನನಗೆ ಗೊತ್ತಿಲ್ಲ. ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಇದೆ ಇಷ್ಟು ಉದ್ದ ಬಿಟ್ಟು ನೋಡಿ, ಇದೇ ಹೂವು ಅಲವೀರಾದಲ್ಲಿ ಹೂ ಬಿಟ್ಟೈತೆ. ಅಂದರೆ ಲೋಕಸರ ಅಂತಾರೆ ಕನ್ನಡದಲ್ಲಿ. ಲೋಕಸರ ಗಿಡದಲ್ಲಿ ಹೂ ಬಿಟ್ಟೈತೆ. ಇದು ಲೋಕಸರದಲ್ಲಿ ಹೂ ಬಿಟ್ಟಿರೋದು ನಾನು ಯಾವತ್ತೂ ನೋಡಿರಲಿಲ್ಲ. ಆದರೆ ಇವಾಗ ಹೂ ಬಿಟ್ಟೈತೆ ನೋಡಿ, ಇದೇ ಹೂವು. ಹಾಗೆ ನೋಡಿ, ಮೇಲೆ ಮೊಗ್ಗು ಅಳ್ತಾ ಇರಬೇಕಾದ್ರೆ ಕೆಳಗಡೆ ಇರುವಂಥ ಆ ಥರ ಐತೆ, ಈ ಸೈಡಾಗೈತಲ್ಲ ಅದೆಲ್ಲ ಉದುರೋಗುತ್ತೆ. ಉದ್ರಿ ಎಲ್ಲ ಕೆಳಗೆ ಬಿಡೋಗುತ್ತೆ. ನೋಡಿ ಇಲ್ಲಿ ಕೆಳಗಡೆಯಿಂದ ಎಲ್ಲ ಕೆಳಗಡೆ ಬಿದ್ದೈತೆ. ಮೇಲ್ಗಡೆ ತುದಿ ಮತ್ತು ಇದಾಗುತ್ತೆ ನೋಡಿ ಫ್ರೆಂಡ್ಸ್. ಇದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.